ಹಾಯ್ ಆಲ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಟುಡೇಸ್ ರೆಸಿಪಿ. ಇವತ್ತು ನಾವು ಮನೆಯಲ್ಲೇ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಚಿಲ್ಲಿ ಜಿಂಜರ್ ಗಾರ್ಲಿಕ್ ಚಿಕನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅರ್ಧ kg ಚಿಕನ್. ಮೊದಲಿಗೆ ಚಿಕನ್ನ 2-3 ಸಾರಿ ಚೆನ್ನಾಗಿ ತೊಳೆದು ನೀರೆಲ್ಲ ಸೋರಿಸಿ ಇಟ್ಕೋಬೇಕು. ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್: ಅರ್ಧ ನಿಂಬೆಹಣ್ಣು, 6-7 ಹಸಿರು ಮೆಣಸಿನ್ಕಾಯಿ, 4 ಟೇಬಲ್ ಸ್ಪೂನ್ ಮೊಸರು, 1 ಚಮಚ ಕಾಳು ಮೆಣಸು ಪುಡಿ, ಅರ್ಧ ಚಮಚ ಅರಿಶಿಣದ ಪುಡಿ, 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಕಸ್ತೂರಿ ಮೇಥಿ, 1 ದಪ್ಪ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೋಬೇಕು, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಗಡ್ಡೆಗಳನ್ನ ಕ್ರಷ್ ಮಾಡಿ ಇಟ್ಕೊಳ್ಬೇಕು. ಈಗ ಜಾರ್ಗೆ ಹಸಿ ಮೆಣಸಿನಕಾಯಿ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿ ಇಟ್ಕೋಬೇಕು. ನೀರು ಸೋರಿರುವಂಥ ಚಿಕನ್ಗೆ ಅರ್ಧ ಸ್ಪೂನ್ ಉಪ್ಪು, ಅರಿಶಿಣದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೊಸರು, ಕಾಳು ಮೆಣಸಿನ ಪುಡಿ, ಅರ್ಧ ನಿಂಬೆಹಣ್ಣು ರಸ ಹಾಕಿ ಸ್ವಲ್ಪ ಕಸ್ತೂರಿ ಮೇಥಿ ಹಾಕೋಬೇಕು. ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿರೋಂಥದ್ದನ್ನ ಹಾಕಿದ್ದೀನಿ. ಇವಾಗ 1-2-3 ನಿಮಿಷ ಚಿಕನ್ಗೆ ಉಪ್ಪು ಖಾರ ಎಲ್ಲ ಹಿಡಿಯೋ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಇದನ್ನು 10 ನಿಮಿಷ ಮುಚ್ಚಿಟ್ಬಿಡಬೇಕು. ಈಗ ಒಂದು ಪ್ಯಾನ್ಗೆ 3-4 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆನ ಕಾಯ್ಲಿಕ್ಕೆ ಬಿಡಬೇಕು. ಎಣ್ಣೆ ಕಾದ ತಕ್ಷಣ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆದಮೇಲೆ ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೋಬೇಕು. ಇವಾಗ ಕರಿಬೇವು ಸೊಪ್ಪನ್ನ ಹಾಕಿ ಅದನ್ನು 1 ಸೆಕೆಂಡ್ ಫ್ರೈ ಮಾಡಿ ಸಪ್ರೇಟಾಗಿ ತೆಗೆದಿಟ್ಕೋಬೇಕು. ಇವಾಗ ಅದೇ ಬಾಣಲಿಗೆ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರುವಂಥ ಚಿಕನ್ನ ಹಾಕೋಬೇಕು. ಇದು 4-5 ನಿಮಿಷ ನೀರೆಲ್ಲ ಡ್ರೈ ಆಗೋವರೆಗೂ ಹುರ್ಕೋಬೇಕು.
ನೀರೆಲ್ಲ ಡ್ರೈ ಆದಮೇಲೆ ಚಿಕನ್ನೆಲ್ಲ ಎಣ್ಣೆ ಬಿಟ್ಟಿರೋದನ್ನ ನೀವು ನೋಡ್ಬೋದು. ಇವಾಗ ಚಿಕನ್ ಅರ್ಧ ಬೆಂದಿದೆ. ನೀವು ನೋಡ್ತಾ ಇರ್ಬೋದು ಚಿಕನ್ ಎಲ್ಲ ಕ್ಲೀನಾಗಿ ಬೆಂದಿದೆ. ಇವಾಗ ನಾನು ಹುರಿದಿಟ್ಕೊಂಡಿರುವಂಥ ಕರಿಬೇವು ಮತ್ತು ಬೆಳ್ಳುಳ್ಳಿನ ಚಿಕನ್ಗೆ ಆ್ಯಡ್ ಮಾಡಿ 1-2 ನಿಮಿಷ ಅದನ್ನು ಮಿಕ್ಸ್ ಮಾಡಿ ಬಿಟ್ಟರೆ ಚಿಕನ್ ಕುಕ್ ಆಗಿದೆ. ಇವಾಗ ನಮ್ಮ ಚಿಕನ್ ರೆಡಿಯಾಗಿದೆ.